ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಾನಂದ್. ಸೊ ಇವತ್ತಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ನ್ಯೂಸ್ ಪೇಪರ್ನಲ್ಲಿ ಯಾವ ಟಾಪಿಕ್ ಇದೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಮೊನ್ನೆಯದಾಗಿ ನಿಮಗೆ ಗೊತ್ತಿರುವ ಹಾಗೆ ನಾನು ಪ್ರೆಸೆಂಟಾಗಿ ಬೆಂಗಳೂರಲ್ಲಿ ಇರೋದ್ರಿಂದ ಪ್ರಜಾವಾಣಿ ಲೋಕಲ್ ಪೇಪರ್ ಓದ್ತಾ ಇದ್ದೇನೆ. ಇವಾಗ ಏನಾಗಿದೆ ಅಂದರೆ ಒಂದು ನ್ಯೂಸ್ ಪೇಪರ್ದಲ್ಲಿ ಕೊಟ್ಟಿದ್ದಾರೆ, ಏನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದರೆ COP 29 ಸಭೆ ನಡೆದದ. ನಿಮ್ಗೆ ಗೊತ್ತದ COP 29 ಸಭೆ ಎಲ್ಲಿ ನಡೆದದ ಅಂತ ಕೇಳ್ತಿರ್ತಾರೆ. ಆದರೆ COP 29 ಸಭೆ ಎಲ್ಲಿ ನಡೆದದ ಅಂದರೆ ಇಲ್ಲಿ ಪೇಪರ್ದಲ್ಲಿದೆ, ಬಾಕೋ ಅನ್ನೋದು ಅಜರ್ಬೈಜಾನ್ ದೇಶದಲ್ಲಿ ಕಂಡು ಬರ್ತದೆ. ಸೊ ಹಾಗಾದರೆ ಈ ಥರ ಇರೋದರಿಂದ ನಾವು ಯಾವ ಎಕ್ಸಾಮ್ ದೃಷ್ಟಿಯಿಂದ ಯಾವ ಪಾಯಿಂಟನ್ನು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಕಲಿಸ್ಕೊಡ್ತೇನೆ. ಒಂದೇದ್ರಿ COP 29 ಎಲ್ಲಿ ನಡೆದಿದೆ ಅಂತ ಕೇಳ್ತಾರೆ. COP ಅಂದರೆ ಫುಲ್ ಫಾರ್ಮ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಹಾಗೆ ಎಲ್ಲಿ ನಡೆದದ ಅಂದ್ರೆ ಬಾಕೋದಾಗ ನಡೆದದ. ಹಾಗೆ ಇದರ ಅಧ್ಯಕ್ಷರು ಮುಖ್ತಾರ್ ಬಾಬಾವೇವ್ ಅನ್ನೋರು. ಸೊ ಇದು ಯಾವ ಸಭೆ ಅಂದ್ರೆ ಜಾಗತಿಕ ತಾಪಮಾನಕ್ಕೆ ಸಂಬಂಧಿಸಿದಂಥ ಒಂದು ಸಭೆ ಆಗಿರ್ತದೆ. ಯಾಕೆ ಸುದ್ದಿಯಲ್ಲಿದೆ ಅಂದರೆ ಈಗ ಹಸಿರು ಮನೆ ಅನಿಲಗಳು ಅಂತ ಬರ್ತಾರೆ, ಗ್ರೀನ್ ಗ್ಯಾಸಸ್ ಹೌಸ್, ಇವುಗಳನ್ನು ಕಡಿಮೆ ಯೂಸ್ ಮಾಡುವ ಒಂದು ಉದ್ದೇಶದಿಂದ ಈ ಸಭೆಯನ್ನು ಕರಿತಿರ್ತಾರೆ. ಅಂದ್ರೆ ಹವಾಮಾನಕ್ಕೆ ಸಂಬಂಧಿಸಿದಂಥ ಪ್ರಮುಖವಾಗಿ ಚರ್ಚೆ ಮಾಡೋದು, ಈ ಥರ ಸಭೆಗೆ ಕರಿತಿರ್ತಾರೆ. ಇಲ್ಲಿ ಏನಾಗಿದೆ ಅಂದರೆ ಈ ಸಭೆಯಲ್ಲಿ 2024ನೇ ಒಂದು COP 29 ಸಭೆಗಳಲ್ಲಿ ಯಾವ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಆಗಿದೆ ಅಂತ ನೋಡೋದಾದರೆ ಇದು ನವಂಬರ್ 22ರ ಮಟ್ಟನೂ ನಡೀತಿರ್ತದೆ. ಸೊ ಸ್ವಲ್ಪ ಈ ಡಿಸ್ಕಸ್ ಏನು ನಡೆದಿದೆ ಅಂದರೆ ಶ್ರೀಮಂತ ರಾಷ್ಟ್ರಗಳು ಅದಾವಲ್ಲ, ಆ ಶ್ರೀಮಂತ ರಾಷ್ಟ್ರಗಳು ವಾರ್ಷಿಕವಾಗಿ ಅಂದರೆ ಒಂದು ವರ್ಷಕ್ಕೆ 1 ಟ್ರಿಲಿಯನ್, ಇಟ್ ಮೀನ್ಸ್ ಇಂಡಿಯನ್ ರುಪೀಸ್ದಾಗ ಹೇಳ್ಬೇಕಾದ್ರೆ 84 ಲಕ್ಷ ಕೋಟಿ ರೂಪಾಯಿ ಡಾಲರ್ನ ನೀಡಬೇಕು ಅಂತ ಏನು ಮಾಡ್ತಾ ಇದೆ, ಚರ್ಚೆ ನಡೆಯುತ್ತಿದೆ. ಇನ್ನು ಶ್ರೀಮಂತ ರಾಷ್ಟ್ರಗಳು ನೀಡಬೇಕಾದಂಥ ಏನು ತಾಪಮಾನ ಆರ್ಥಿಕ ನೆರವು ಐತಲ್ಲ 2035ಕ್ಕೆ 1.3 ಟ್ರಿಲಿಯನ್ ಡಾಲರ್ಗೆ ಏರಿಸ್ಬೇಕಂತ ಏನಾಗತೈತಿ ಚರ್ಚೆ ನಡೆದದ. ಇನ್ನು ಎರಡನೇದು ಗಾಳಿಯಲ್ಲಿರುವಂಥ ನೋಡ್ರಿ ಮಿಥೇನ್ ಆಗಿರ್ಬೋದು, ಕಾರ್ಬನ್ ಅಂತ ಆಗಿರ್ಬೋದು, ಇವೆಲ್ಲ ಏನಾಗತ್ತದೆ ಅಂದರೆ ವಾಯುಮಾಲಿನ್ಯಕ್ಕೆ ಕಾರಣವಾಗತೈತಿ. ಈ ಪ್ರಮಾಣವನ್ನು ನಾವು ಏನು ಮಾಡೋಣ, ಕಡಿಮೆ ಮಾಡೋಣ ಅಂತ ಚರ್ಚೆ ನಡೆದದ. ಇನ್ನು ಭೂಮಿಯ ತಾಪಮಾನ ಎಷ್ಟಕ್ಕೆ ಏರಿದೆ ಅಂದರೆ ಭೂಮಿಯ ಉಷ್ಣಾಂಶ ಕೈಗಾರಿಕೆಯಿಂದ 1.3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಆಗಿದೆ. ಹೀಗಾಗಿ ಒಟ್ಟು ತಾಪಮಾನ ಎಷ್ಟಕ್ಕೆ ಹೆಚ್ಚಳ ಆಗೈತೆ ಅಂದ್ರೆ 2.7 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಳವಾಗೈತೆ ಅಂತ ಹೇಳ್ತಾರೆ. ಇನ್ನು ಗಡಿಯಲ್ಲಿರುವಂಥ ಒಂದು ರಾಷ್ಟ್ರಗಳಲ್ಲಿ ವಾಯುಮಾಲಿನ್ಯದಿಂದ ಸಮಸ್ಯೆ ಆಗತೈತಿ ಅಂತ ಚರ್ಚೆ ನಡೆದಿದೆ. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ ಬಾರ್ಡರ್ಸ್ ಇರ್ಬೋದು, ಈ ಕಡೆ ಬಾಂಗ್ಲಾದೇಶ್ ಬಾರ್ಡರ್ಸ್ ಆಗ್ಬೋದು. ಇವುಗಳಿಂದ ನಮ್ಮ ಭಾರತ ದೇಶಕ್ಕೆ ಏನಾಗ್ತಾ ಇದೆ ಅಂದರೆ ಅತಿ ಹೆಚ್ಚು ವಾಯುಮಾಲಿನ್ಯ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಡೆಲ್ಲಿ ಬೆಸ್ಟ್ ಉದಾಹರಣೆ, ಡೆಲ್ಲಿ. ಹೀಗಾಗಿ ಭಾರತ ಏನು ಮಾಡ್ತಾಯಿದೆ ಅಂದರೆ ಬಾಂಗ್ಲಾದೇಶದ ಜೊತೆ ನಮ್ಮ ದೇಶದ ಸುತ್ತಮುತ್ತಲು 8 ದೇಶಗಳ ಜೊತೆ ಚರ್ಚೆ ಮಾಡಿ ಸಭೆಯನ್ನು ನಡೆಸಿದೆ. ಇದು COP 29 ಸಭೆಯಲ್ಲಿರುವಂಥ ಒಂದು ಪ್ರಮುಖವಾಗಿ ಚರ್ಚೆ ಆಗ್ತಿರುವಂಥ ವಿಷಯಗಳು. ಇನ್ನು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಕೇಳ್ತಿರ್ತದೆ ಅಂದರೆ COP 26 ಎಲ್ಲಿ ನಡೀತದೆ, COP 26 ಎಲ್ಲಿ ನಡೆದಿತ್ತಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಿರ್ತಾರೆ, ನೆನಪಿಟ್ಕೊಡ್ರಿ. COP 26 ಎಲ್ಲಿ ಗ್ಲಾಸ್ಗೋದಲ್ಲಿ ನಡೆದದ. COP 27 ಎಲ್ಲಿ ಇತ್ತು ಅಂದರೆ ಈಜಿಪ್ಟ್ದಾಗ ಜರುಗಿತ್ತು. COP 28 ಎಲ್ಲಿ ದುಬೈದಾಗ ಜರುಗೈತಿ. ಇನ್ನು ಸ್ವಲ್ಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋಪ್ಗಳು ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಸಭೆಗಳು ಅದನ್ನು ಜರುಗಿದವ. ಸೊ ಅವುಗಳಲ್ಲಿ ಹವಾಮಾನ ಬದಲಾವಣೆಗೆ ಕಂಟ್ರೋಲ್ ಮಾಡೋಕ್ಕೆ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತಂದಾರ. ಒಂದೇದು ಭಾಳಷ್ಟು ಅದಾವೆ, 15ರಿಂದ 16 ಯೋಜನೆಗಳಿವೆ. ಪ್ರಮುಖವಾಗಿ ನಾನು 3 ಚರ್ಚೆ ಮಾಡುತ್ತೀನಿ. ಒಂದನೇದಾಗಿ ಹವಾಮಾನ ಬದಲಾವಣೆ ನಿಯಂತ್ರಣಕ್ಕೆ ಅಂತಾರಾಷ್ಟ್ರೀಯ ಕ್ರಮಗಳು ಅಂತ ಕರಿತೇವೆ. ಇದು ಹವಾಮಾನ ಕ್ರಿಯಾ ಯೋಜನೆ ಅಂತ ಬರುತ್ತೆ. ಹವಾಮಾನ ಕ್ರಿಯಾ ಯೋಜನೆ 2019ರಲ್ಲಿ ಜಾರಿಗೆ ತರ್ತಾರೆ. ಇದನ್ನು ಯಾಕೆ ತರ್ತಾರೆ ಅಂದರೆ 2030ರ ವೇಳೆಗೆ ಏನಾಗ್ತದೆ ಅಂದರೆ 45% ಏನಾಗ್ತದೆ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ಏನು ಮಾಡೋದು, ಕಡಿಮೆ ಮಾಡೋಣ ಅಂತ ಸಭೆ ಆಗ್ತದೆ. ಈ ಸಭೆಯಲ್ಲಿ ಇನ್ನು 2050ರ ಒಳಗೆ ನೆಟ್ ಜೀರೋ ಎಮಿಷನ್ ಅಂದರೆ ನಿವ್ವಳ ಶೂನ್ಯ ಉತ್ಸೇದನ ಅಂತ
ಇದನ್ನು ನೆಟ್ ಜೀರೋ ಎಮಿಷನ್ ಅಂದರೆ ಕಡಿಮೆ ವಾಯುಮಾಲಿನ್ಯ ಮಾಡೋಣ ಅಂತ 2050ರ ವೇಳೆಗೆ ಗುರಿಯನ್ನು ಹಾಕಿಕೊಂಡಿದೆ. ಇನ್ನು ಎರಡನೇದಾಗಿ ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್ ಅಂತ. ಇದು ಏನಾಗಿತ್ತು ಅಂದರೆ ಹಸಿರುಮನೆ ಗ್ಯಾಸಸ್ ಅಂದರೆ ಹಸಿರುಮನೆ ಅನಿಲಗಳನ್ನು ಕಡಿಮೆ ಮಾಡಲು 3 ಅನಿಲಗಳನ್ನು ಕಡಿಮೆ ಮಾಡಲು ತಂದಂಥ ಯೋಜನೆ ಯಾವುದು ಅಂದರೆ ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್. ಯಾವುವು ಅಂದಾಗ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಇನ್ನು ನೈಟ್ರೋ ಆಕ್ಸೈಡ್ ಅನ್ನುವುದು 3 ಅನಿಲಗಳನ್ನು ಕಡಿಮೆ ಮಾಡಬೇಕನ್ನೋ ಒಂದು ಸಲುವಾಗಿ ಈ ಯೋಜನೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾರಿಗೆ ತಂದಾರೆ. ಇನ್ನು ನೆಕ್ಸ್ಟು 2ನೇ ಪಾಯಿಂಟ್ ಬಂದುಬಿಟ್ಟು ಆಪ್ಸಾ ಬಗ್ಗೆ. ಆಪ್ಸಾ ಇದನ್ನು ಜಾರಿಗೆ ತಂದರೆ ಇದೇನು ಆಪ್ಸಾ ಅಂದರೆ ಆರ್ಮಿಗಳಿಗೆ ವಿಶೇಷ ಒಂದು ಕಾಯ್ದೆ. ಆಪ್ಸಾ ಅಂದರೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಅಂತ 1958ರಲ್ಲಿ ಜಾರಿಗೆ ತರ್ತಾರೆ. ಈಗ ಇದು ಯಾಕೆ ಸುದ್ದಿಯಲ್ಲಿದೆ ಅಂದರೆ ಮತ್ತೆ ಮಣಿಪುರದಲ್ಲಿ ಜಾರಿಗೆ ಬಂದಿದೆ. ಯಾಕೆ ಅಂದರೆ ಇದನ್ನ ಆಪ್ಸಾ ಕಾಯ್ದೆಯನ್ನು ಮೊದಲು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಏನು ಚಳುವಳಿ ನಡೀತಿರ್ತದಲ್ಲ ಇದನ್ನು ಹತ್ತಿಕ್ಕಲು ಜಾರಿಗೆ ತಂದಂಥ ಒಂದು ಯೋಜನೆ ಬ್ರಿಟಿಷರದಾಗಿತ್ತು. ಅದೇ ಮುಂದಿನ ಜನ್ಮೆ ಈಗ ಯಾವುದು ಆಪ್ಸಾ ಆಗ್ಯದ. ಈ ಆಪ್ಸಾ 1958ರಲ್ಲಿ ಜಾರಿಗೆ ಬಂದದ. ಸೊ ಈಗ ಆಪ್ಸಾ ಎಲ್ಲೆಲ್ಲಿ ಜಾರಿಗಿತ್ತು ಅಂದರೆ ಆಸಾಮ್ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಮಣಿಪುರ ಆಗಿರ್ಬೋದು, ಅರುಣಾಚಲ ಪ್ರದೇಶ ಆಗಿರ್ಬೋದು, ಇನ್ನು ಜಮ್ಮು ಕಾಶ್ಮೀರದ ಕೆಲವೊಂದು ಭಾಗಗಳಲ್ಲಿ ಕಂಡು ಬರ್ತದೆ. ಇದರ ವಿರುದ್ಧವಾಗಿಯೇ ಒಬ್ಬರು ಮಹಿಳೆ 16 ವರ್ಷ ಸತ್ಯಾಗ್ರಹವನ್ನು ಮಾಡಿದರು. ಹೀಗಾಗಿ ಆಕೆ ಒಂದು ಬಿರುದು ಕೊಡ್ತಾರೆ. ಅವರೇ ಮಣಿಪುರದ ಉಕ್ಕಿನ ಮಹಿಳೆ. ಹಾಗೆ ಮಣಿಪುರದ ಉಕ್ಕಿನ ಮಹಿಳೆ ಯಾರಂದರೆ ಇರೋಮ್ ಶರ್ಮಿಳಾ ಅನ್ನೋರು. 16 ವರ್ಷ ಈ ಕಾಯ್ದೆಯ ವಿರುದ್ಧ ಹೋರಾಟ ಮಾಡಿದರು. ಹೀಗಾಗಿ ಮಣಿಪುರದ ಉಕ್ಕಿನ ಮಹಿಳೆ ಅಂತ ಹೆಸರು ಬಂದದ. ಯಾಕೆಂದರೆ ಈ ಆಪ್ಸಾ ಕಾಯ್ದೆ ಯಾಕೆ ಇದು ಉಲ್ಲಂಘನೆ ಇದೆ ಅಂದರೆ ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು ಪ್ರದೇಶಗಳಲ್ಲಿ ನಿರ್ಬಂಧಿತ ಪ್ರದೇಶಗಳಲ್ಲಿ ನಾವು ಹಾಗೆ ಅಲ್ಲಿ ಹೋದು ಅಂದರೆ ಆರ್ಮಿಗಳಿಗೆ ಅವ್ರ ಮೇಲೆ ಡೌಟ್ ಬಂತಂದರೆ ಆಟೋಮೆಟಿಕ್ ಅವ್ರನ್ನ ಶೂಟ್ ಮಾಡ್ಬೋದು. ಬಟ್ ಅವ್ರು ಏನು ತಿಳ್ಕೊಂಡಿದ್ರು ಇದು ಉಗ್ರಗಾಮಿಗಳು ಇರಬಹುದು ಅಂತ ತಿಳ್ಕೊಂಡು ಅವ್ರು ಶೂಟ್ ಮಾಡಿರ್ತಾರೆ. ಬಟ್ ಅಲ್ಲಿ ನೋಡಿದರೆ ಜನಸಾಮಾನ್ಯರು ಇರ್ತಾರೆ. ಹೀಗಾಗಿ ಮಾನವ ಹಕ್ಕುಗಳ ಮೇಲೆ ಉಲ್ಲಂಘನೆ ಆಗ್ತೈತಿ ಅಂತ ತಿಳ್ಕೊಂಡು ಆಪ್ಸಾ ವಿರುದ್ಧ ಏನು ಮಾಡಿದರು ಅಂದರೆ ಇರೋಮ್ ಶರ್ಮಿಳಾ ಅವರು 16 ವರ್ಷ ಉಪವಾಸ ಸತ್ಯಾಗ್ರಹ ಮಾಡಿ ಜಗತ್ತಿನಲ್ಲಿ ಅತಿ ದೀರ್ಘಾವಧಿಯ ಉಪವಾಸ ಮಾಡಿದಂಥ ಮಹಿಳೆ ಯಾರು ಇರೋಮ್ ಶರ್ಮಿಳಾ ಅನ್ನೋರು. ಸೊ ಇದ್ರ ವಿರುದ್ಧ ಹೋರಾಟ ಮಾಡಿದರು. ಇನ್ನು 1998ರಲ್ಲಿ ಸುಪ್ರೀಂ ಕೋರ್ಟ್ ಇದು ಏನೈತೆ ಅಂದ್ರೆ ಸಂವಿಧಾನಬದ್ಧವಾಗಿದೆ, ಈ ಕಾಯ್ದೆ ಏನೈತಿ ಸಂವಿಧಾನಬದ್ಧವಾಗಿದೆ ಅಂತ ಹೇಳಿಬಿಡ್ತೈತಿ. ಇದು ಯಾವ ಕೇಸಸ್ ಅಂದ್ರೆ ನಾಗಾ ಪೀಪಲ್ ಮೂಮೆಂಟ್ ಆಫ್ ಹ್ಯೂಮನ್ ರೈಟ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇಲ್ಲಿ ಏನು ಹೇಳ್ತೈತೆ ಅಂದ್ರೆ ದೇಶದ ರಕ್ಷಣೆಗಾಗಿ ಈ ಕಾಯ್ದೆ ಒಳ್ಳೆಯದು ಅಂತ ಸುಪ್ರೀಂ ಕೋರ್ಟ್ ವರದಿಯನ್ನು ನೀಡ್ತದೆ. ಬಟ್ 2004ರಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಅಂತ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದೇ ಯಾವುದಂದ್ರೆ ನ್ಯಾಯಮೂರ್ತಿ ಜೀವನ್ ರೆಡ್ಡಿ ಸಮಿತಿ. ಈ ನ್ಯಾಯಮೂರ್ತಿ ಜೀವನ್ ರೆಡ್ಡಿ ಸಮಿತಿ ಏನು ಹೇಳ್ತದಂದ್ರೆ ಆಪ್ಸಾ ಕಾಯ್ದೆಯನ್ನು ರದ್ದುಪಡಿಸಬೇಕು. ಯಾಕಂದರೆ ಇಲ್ಲಿ ಏನಾಗ್ತದಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದಂತ ವರದಿ ಕೊಟ್ಟಾಗ 2004ರಲ್ಲಿ ಈ ಆಪ್ಸಾ ಕಾಯ್ದೆಯನ್ನು ರದ್ದು ಮಾಡಬೇಕಂತ ಜೀವನ್ ರೆಡ್ಡಿ ಅವರು ರೆಡ್ಡಿ ಸಮಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತದೆ. ಇದು ಆಪ್ಸಾ ಬಗ್ಗೆ. ಇನ್ನೊಂದು ಇಂಪಾರ್ಟೆಂಟ್ ಯಾವುದಂದರೆ ನರೇಂದ್ರ ಮೋದಿಯವರಿಗೆ ಡೊಮಿನಿಕಾ ದೇಶದ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟಾರ. ಅದೇ ಯಾವುದಂದ್ರೆ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಅಂತ. ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಎಂಬ ಪ್ರಶಸ್ತಿನ ನರೇಂದ್ರ ಮೋದಿಯವರಿಗೆ ಕೊಟ್ಟಾರ. ಯಾಕೆ ಈ ಪದವನ್ನು ಬಳಕೆ ಮಾಡಿದೆ ಅಂದರೆ 2024ರಲ್ಲಿ KASಗೆ ಮ್ಯಾಚ್ ದ ಫಾಲೋಯಿಂಗ್ ಅಂತ ಅಥವಾ 1 ಸರಿ 2 ಸರಿ 3 ಸರಿ ಅಂತ ಈ ಥರ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಬಂದಿದೆ. ಅದಕ್ಕೆ ಜಾಸ್ತಿ ನಿಮಗೆ ಇದನ್ನು ಹೇಳ್ತಾ ಇದ್ದೇನೆ. ಸೊ ಡೊಮಿನಿಕಾ ದೇಶದ ಬಗ್ಗೆ ನೋಡ್ಕೋದಾದರೆ ಸ್ವಲ್ಪ ರಾಜಧಾನಿ ರೋಶೋ, ಇನ್ನು ಶಾಸಕಾಂಗ ಹೌಸ್ ಆಫ್ ಅಸೆಂಬ್ಲಿ ಅಂತ ನೋಡ್ಕೋಬೇಕಾಗ್ತದೆ. ಇಷ್ಟು ಯಾವುದು ಇವತ್ತಿನ ಒಂದು ಇಂಪಾರ್ಟೆಂಟ್ ಕರೆಂಟ್ ಇವೆಂಟ್ಸ್ ಆಗಿರ್ತದೆ. ಸೊ ಇದ್ರ ಬಗ್ಗೆ ನಾನು ಏನು ಚರ್ಚೆ ಮಾಡಿದ್ನಲ್ಲ ಇದ್ರ ಬಗ್ಗೆ ನೋಟ್ಸ್ ಬೇಕಾದರೆ ನನ್ನ ಪರ್ಸನಲ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ನೋಟ್ಸನ್ನು ಕಳಿಸ್ಕೊಡ್ತೀನಿ. ಸೊ ಇಷ್ಟು ಪ್ರತಿದಿನ ನಾನು ಒಂದು 10 ನಿಮಿಷದಲ್ಲಿ
ಪ್ರಮುಖ ದಿನಾಚರಣೆಗಳ ಬಗ್ಗೆ, ಪ್ರಮುಖ ಇಂಪಾರ್ಟೆಂಟ್ ಪಾಯಿಂಟ್ಗಳ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.